ಯೂಟ್ಯೂಬ್ ಚಾನಲ್ ಹೆಸರು ವಾಕ್ಯ ಸಂಗಮ ಅಂತೇಳಿ ನಾನು ಅದಕ್ಕೆ CCKD ನಾನು ಪಾಠ ಮಾಡ್ತಾ ಇದ್ದೇನೆ. ಇವತ್ತಿನ ಲೆಸನ್ ಜೀರಂಡ್ ಅಂತೇಳಿ. ಜೀರಂಡ್ ಅಂದ್ರೆ ಕೃದಂತ ಭಾವನಾಮ ಅಥವಾ ಕೃನ್ನಾಮ ಅಂತೇಳಿ ನಾವು ಹೇಳ್ತೀವಿ. ಇಲ್ಲಿ ಡೆಫಿನೇಷನ್ ಇದೆ. ಎ ನೌನ್ ಎಂಡಿಂಗ್ ಇನ್ ing that has been made from a word. ಇಲ್ಲಿ ನಾವು ಒಂದು ವಾಕ್ಯವನ್ನ ಇಲ್ಲಿ ನಿಮಗೋಸ್ಕರ ಮಾಡಿದ್ದೇನೆ. ಇಸ್ ಹ್ಯಾಬಿ ಈಸ್ ಕಲೆಕ್ಟಿಂಗ್ ಸ್ಟಾಂಪ್ಸ್. ಕಲೆಕ್ಟಿಂಗ್ ಈಸ್ ಎ ಜೀರೆಂಡ್. ಇಲ್ಲಿ ಕಲೆಕ್ಟಿಂಗ್ ಅನ್ನೋ ಒಂದು ಕ್ರಿಯಾ ಶಬ್ದ ಕಲೆಕ್ಟ್ ಅನ್ನೋದು, ಅದಕ್ಕೆ ಇಂಗ್ ಪ್ರತ್ಯವನ್ನ ಸೇರಿಸಿದ್ವಿ. ಅದನ್ನೇ ನಾವು ಕೃನ್ನಾಮ ಅಂತೇಳಿ ಕರಿತೀವಿ. ಈಗ ವಾಕ್ಯಗಳ ರಚನೆಯನ್ನ ಮಾಡಿದ್ದೀವಿ ಅರ್ಥವನ್ನ ಕೊಡೋದಿಕ್ಕೆ. ಇವಾಗ ನಾನು ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಒಂದು ವಾಕ್ಯನ. ಐ ಗಿವ್ ಎ ಪೆನ್. ಇಲ್ಲಿ ಯಾರಿಗಾದ್ರೂ ನಾನು ಪೆನ್ ಅನ್ನ ಕೊಡಬಹುದು. ಅದನ್ನ ಯಾರಿಗೆ ಅಂತ ಹೇಳಿ ನಾನು ಮೆನ್ಷನ್ ಮಾಡಲಿಲ್ಲ. ಐ ಗಿವ್ ಎ ಪೆನ್ ಅಂತ ಕೂಡ ನಾನು ಇಲ್ಲಿ ಒಂದು ವಾಕ್ಯನ ಹೇಳ್ತಾ ಇದ್ದೀನಿ. ಐ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗ್ತದೆ. ಗಿವ್ ಅನ್ನೋದು ವರ್ಬ್, ಕ್ರಿಯಾಪದ ಆಗ್ತದೆ ಆ ವರ್ಬ್. ಎ ಪೆನ್ ಅನ್ನೋದು ಇಲ್ಲಿ ಅಬ್ಜೆಕ್ಟಿವ್ ಆಗ್ತದೆ. ಅಬ್ಜೆಕ್ಟಿವ್ ಅಂದ್ರೆ ಪೆನ್ನನ್ನು ಎಂಬ ಅರ್ಥವನ್ನು ಬರ್ತದೆ. ಅದನ್ನೇ ನಾವು ಇಲ್ಲಿ ಕರ್ಮಪದ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಕೂಡ ಇಸ್ ಹ್ಯಾಬಿ ಈಸ್ ಕಲೆಕ್ಟಿಂಗ್ ಸ್ಟಾಂಪ್ಸ್. ಕಲೆಕ್ಟಿಂಗ್ ಇಸ್ ಎ ಜೀರೆಂಡ್ ಅಂತ ಹೇಳಿ ನಾನು ನಿಮಗೆ ಅದರ ಅರ್ಥವನ್ನು ಹೇಳ್ತಾ ಇದ್ದೀನಿ. ಉದಾಹರಣೆಗೆ ಐ ಲೈಕ್ ಪ್ಲೇಯಿಂಗ್ ಟೆನ್ನಿಸ್. ಈ ಪ್ಲೇ ಅನ್ನೋದು ಕೂಡ ವರ್ಬೆ, ಲೈಕ್ ಅನ್ನೋದು ಕೂಡ ಇಲ್ಲಿ ವರ್ಬೆ. ಹಾಗಿದ್ಮೇಲೆ ಟೆನ್ನಿಸ್ ಇಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಈ ವಾಕ್ಯದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಐ ಅಂದ್ಮೇಲೆ ಅದು ಒಂದು ಸರ್ವನಾಮ, ಅದು ಕರ್ತೃಪದವಾಗಿದೆ, ಕೆಲಸ ಮಾಡ್ತಾ ಇದೆ. ಲೈಕ್ ಅನ್ನೋದು ಅದರ ಅರ್ಥ ಗೊತ್ತಿದೆ ನಿಮ್ಗೆ, ಅದನ್ನ ನಾವು ಅಪೇಕ್ಷಿಸೋದು, ಇಷ್ಟಪಡೋದು ಅಂತ ಹೇಳಿ. ಪ್ಲೇ ಅನ್ನೋದು ಆಟವಾಡು ಅನ್ನೋ ಅರ್ಥದ ಬರ್ತದೆ. ಆದ್ರೆ ಇಂಗ್ ಪ್ರತ್ಯಯ ಸೇರಿಸಿದಿಂದ ಅದು ನಾಮರೂಪವನ್ನ ತಾಳಿದೆ ಇಲ್ಲಿ, ಪ್ಲೇಯಿಂಗ್ ಟೆನ್ನಿಸ್. ಈ ಪ್ಲೇಯಿಂಗ್ ಟೆನ್ನಿಸ್ ಅನ್ನೋದು ಈ ಲೈಕ್ ಅನ್ನೋ ವರ್ಬಿಗೆ ಕರ್ಮಪದವಾಗಿ ಬಂದಿದೆ. ಐ ಲೈಕ್ ಪ್ಲೇಯಿಂಗ್ ಟೆನ್ನಿಸ್. ಟೆನ್ನಿಸ್ ಆಟವನ್ನ ನಾನು ಇಷ್ಟಪಡ್ತೇನೆ. ಎರಡನೇ ವಾಕ್ಯದಲ್ಲಿ ಐ ಲೈಕ್ ಪ್ಲೇಯಿಂಗ್ ಹಾಕಿ. ಇದು ಕೂಡ ಅಷ್ಟೇ. ಪ್ಲೇಯಿಂಗ್ ಹಾಕಿ ಅನ್ನೋದು ಲೈಕ್ ಅನ್ನೋ ಒಂದು ವರ್ಬಿಗೆ ಇದು ಕರ್ಮಪದವಾಗಿ ಬಂದಿದೆ. ಐ ಲೈಕ್ ಪ್ಲೇಯಿಂಗ್ ಹಾಕಿ. ಹಾಕಿ ಆಟವನ್ನ ನಾನು ಇಷ್ಟಪಡ್ತೇನೆ ಅನ್ನೋ ಅರ್ಥವನ್ನ ಕೊಡ್ತದೆ. ಐ ಲೈಕ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ಲೈಕ್ ಕ್ರಿಯಾಪದಕ್ಕೆ ಪ್ಲೇಯಿಂಗ್ ಫುಟ್ಬಾಲ್ ಅನ್ನೋದು ಕೂಡ ಇಲ್ಲಿ ಕರ್ಮಪದವಾಗಿ ಬಂದಿದೆ. ಹಾಗೆ ಇಲ್ಲಿ ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಪ್ಲೇಯಿಂಗ್ ಕ್ರಿಕೆಟ್ ಕೂಡ ಇಲ್ಲಿ ಕರ್ಮಪದವಾಗಿ ಬಂದಿದೆ. ಪ್ಲೇಯಿಂಗ್ ಕಾರ್ಡ್ಸ್ ಈಸ್ ನಾಟ್ ಅಲೌಡ್ ಹಿಯರ್. ಇಲ್ಲಿ ಸ್ವಲ್ಪ ತುಂಬಾ ಯೋಚನೆ ಮಾಡ್ಬೇಕಾಗ್ತದೆ. ಇಲ್ಲಿ ನಾವು ಸರ್ವನಾಮವನ್ನ ಐ ತಗೊಂಡಿದ್ದೀನಿ. ಹಾಗೆ ನಾವು ಸರ್ವನಾಮವನ್ನ ಯು ಮತ್ತೆ ಹಿ ಇವುಗಳನ್ನ ಸೇರಿಸಿ ನಾವು ಮಾಡ್ಬೋದು. ಇಲ್ಲಿ ಯಾವುದೇ ಸರ್ವನಾಮವನ್ನ ಈ ವಾಕ್ಯದಲ್ಲಿ ಹೊಂದಿಲ್ಲ. ಆದ್ರಿಂದ ಇದು ಯಾವ ರೀತಿ ನಾವು ಯೋಚನೆ ಮಾಡಬೇಕು, ಹೇಗೆ ಕನ್ನಡಕ್ಕೆ ನಾವು ಅನುವಾದ ಮಾಡಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ಲೇಯಿಂಗ್ ಕಾರ್ಡ್ಸ್, ಇಲ್ಲಿ ಯಾವುದೇ ಕರ್ತೃ ಪದ ಬಂದಿಲ್ಲ. ಇದನ್ನ ನಾವು ಕರ್ತೃ ಜಾಗದಲ್ಲೇ ಬರ್ಕೊಂಡಿದ್ವಿ. ಇಸ್ ಅನ್ನೋದು ಕ್ರಿಯಾಪದ ಇದೆ, ಅಲ್ಲಿ ನಕಾರಾತ್ಮಕವನ್ನ ಹೇಳ್ತಾ ಇದೆ. ಅಲೌಡ್ ಅನ್ನೋದು ಒಂದು ಕ್ರಿಯಾಪದ, ಅಂದ್ರೆ ಅವಕಾಶವನ್ನ ಮಾಡಿಕೊಡತಕ್ಕಂಥದ್ದು. ಇಲ್ಲಿ ಪ್ಲೇಯಿಂಗ್ ಕಾರ್ಡ್ಸ್, ನಾವು ಕಾರ್ಡ್ಸ್ ಅನ್ನ ಆಟ ಆಡೋದು ಇಲ್ಲಿ ಜಾಗದಲ್ಲಿ ನಿಷೇಧಿಸಲ್ಪಟ್ಟಿದೆ ಅನ್ನೋ ಅರ್ಥವನ್ನ ಕೊಡ್ತದೆ. ಇದು ನಮ್ಗೆ ಏನಾಗಿದೆ ಅಂದ್ರೆ ಪ್ಲೇಯಿಂಗ್ ಕಾರ್ಡ್ಸ್, ಕಾರ್ಡ್ಸ್ ಆಟ ಆಡುವುದನ್ನ, ಅದು ಕೂಡ ಕರ್ಮಪದದ ಜಾಗದಲ್ಲಿ ಇದೆ. ಇಲ್ಲಿ ಯಾರು ಅನ್ನೋ ಒಂದು ವಿಚಾರ ಇಲ್ಲಿ ಬರಲೇ ಇಲ್ಲ.